ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಮುಂದೆ ಒಂದು ಋಣಮುಕ್ತ ಮೌನ ಅನ್ನೋ ಒಂದು ಕಥೆನ ತೊಗೊಂಡು ಬಂದಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಜೀವನ ಕೆಲವೊಮ್ಮೆ ನಾವು ಅಂದುಕೊಂಡಂತೆ ಸಾಗೋದಿಲ್ಲ. ಕಣ್ಮುಚ್ಚಿ ನಂಬಿದ ಭಾವನೆಗಳು ಕಣ್ಣೀರಲ್ಲಿ ಕರಗಿ ಹೋಗ್ತಾ ಇರುವಾಗ ಮಾತಿಗೆ ಜಾಗವಿಲ್ಲದೆ ಮೌನನೇ ಮನೆಯಾಗ್ಬಿಡುತ್ತೆ. ಋಣಾನುಬಂಧ ಮುಗಿದ ಮೇಲೆ ಸಂಬಂಧಗಳು ಕೂಡ ಮೌನವಾಗಿಬಿಡ್ತವೆ. ಕೆಲವರು ದೂರ ಉಳಿಯೋದು ಜೀವನದ ನಿಯಮವೇ ಹೊರತು ದುರಂತವಲ್ಲ ಎಂಬ ಸತ್ಯನ ಅರಗಿಸಿಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಒಂದು ಹುಡುಗ ಹುಡುಗಿ ಇರ್ತಾರೆ. ಸೊ ಅವರ ಪರಿಚಯ ಶುರುವಾಗಿದ್ದು ತೀರಾ ಸಾಮಾನ್ಯವಾಗಿಯೇ, ಆದರೆ ದಿನಗಳು ಗೆಳೆಯನಂತೆ ಸಾಗುತ್ತಿದ್ದಂತೆ ನನ್ನ ಅರಿವಿಲ್ಲದೆಯೇ ಆಕೆಯ ಮೇಲಿನ ಕಾಳಜಿ ಪ್ರೀತಿಯಾಗಿ ರೂಪಾಂತರಗೊಳ್ಳುತ್ತೆ. ಸೊ ಜಗತ್ತಿನ ಸಮಸ್ತ ಖುಷಿಯು ಆಕೆಯ ನಗುವಿನಲ್ಲೇ ಇದೆ ಅನಿಸೋವಷ್ಟು ಪ್ರೀತಿ ಮಾಡ್ತಾ ಇರ್ತಾನೆ ಹುಡುಗ. ನನ್ನ ಹೃದಯದಲ್ಲಿ ಆಕೆಗೆ ಮಾತ್ರ ಜಾಗವಿರೋದು, ಅದು ನನ್ನ ಏಕಮಾತ್ರ ಪ್ರೀತಿ ಅಂತ ಅಂದ್ಕೊಂಡಿರ್ತಾರೆ. ಸೊ ಆದರೆ ಒಮ್ಮೆ ಧೈರ್ಯ ಮಾಡಿ ಅವನ ಎದೆಯಾಳದ ಭಾವನೆಗಳನ್ನು ಅವಳೆದುರು ಬಿಚ್ಚಿಟ್ಟಾಗ ಆಕೆಯಿಂದ ಬಂದ ಉತ್ತರ ಏನು, ನೀನು ಕೇವಲ ನನ್ನ ಒಳ್ಳೆಯ ಗೆಳೆಯ ಅಷ್ಟೇ, ಜಸ್ಟ್ ಫ್ರೆಂಡ್ ಅಷ್ಟೇ ಅನ್ನೋ ಒಂದು ಮಾತನ್ನು ಹೇಳ್ತಾಳೆ. ಆ ಪದಗಳು ಅವನ ಆಳಕ್ಕೆ ಇಳಿದು ತುಂಬ ಮನಸ್ಸಿಗೆ ನೋವಾಗುತ್ತೆ. ಆದರೂ ಮನಸ್ಸು ಆಕೆಯನ್ನೇ ಬಯಸ್ತಾ ಇರುತ್ತೆ. ಬಿಟ್ಟಿರೋಕ್ಕಾಗದೇ ಇರುವಷ್ಟು ಇಷ್ಟಪಡ್ತಿದ್ದ. ಹೃದಯಕ್ಕೆ ಆಕೆಯ ಗೆಳೆತನದ ಗೆರೆ ದಾಟಲು ಸಾಧ್ಯವಾಗ್ತಾ ಇರಲಿಲ್ಲ. ಒಂದೆಡೆ ಮುರಿದು ಬಿದ್ದ ಮನಸ್ಸಿನ ನೋವು, ಇನ್ನೊಂದೆಡೆ ಸಮಾಜದ ವಾಸ್ತವ ಅನ್ನೋ ಹಾಗೆ ಇದ್ದ. ಒಂದು ವೇಳೆ ನಾವಿಬ್ಬರು ಪ್ರೀತಿಸಿ ಮದುವೆಯ ಹಂತಕ್ಕೆ ಹೋದರೆ ಆ ಜಾತಿ, ಧರ್ಮ, ಸಂಪ್ರದಾಯಗಳ ಗೋಡೆಗಳು ನಮ್ಮನ್ನು ಸ್ವೀಕರಿಸ್ತಾವ? ನಾಳೆಯ ದಿನ ಆಕೆ ನನ್ನೊಂದಿಗೆ ನಿಜಕ್ಕೂ ಸಂತೋಷವಾಗಿರ್ತಾಳಾ? ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಅವನಿಗೆ ಕಾಡ್ತಾ ಇರುತ್ತೆ. ಸಮಾಜದ ಸಾಲಗಳು, ಜವಾಬ್ದಾರಿಗಳು ಮತ್ತು ಅನಿಶ್ಚಿತತೆಯ ಆತಂಕಗಳು ನನ್ನನ್ನು ಒಮ್ಮೆಗೆ ಆವರಿಸಿಕೊಂಡಿವೆ. ಆಕೆಯ ಭವಿಷ್ಯಕ್ಕಾಗಿ, ಆಕೆಯ ನೆಮ್ಮದಿಗಾಗಿ ನನ್ನ ಪ್ರೀತಿನ ನಾನೇ ಬಲಿ ಕೊಡಬೇಕು ಅಂತ ತೀರ್ಮಾನಿಸ್ತಾನೆ. ಸರಿ ಆಯಿತು, ನಾವಿಬ್ಬರು ಕೊನೆಯವರೆಗೂ ಬರೀ ಸ್ನೇಹಿತರಾಗಿಯೇ ಇರೋಣ ಎಂದು ತುಂಬ ನಗ್ತಾ ನಗ್ತಾ, ಅಂದರೆ ಒಂದು ಮುಖವಾಡ ಇಟ್ಕೊಂಡು ಮುಂದೆ ನಗ್ತಾ ಹೇಳ್ತಾನೆ. ಆದರೆ ಒಳಗಿನ ಪ್ರೀತಿನ ಕೊಂದ್ಮೇಲೆ ಹಳೆಯ ಆ ಕಾಳಜಿ, ಆ ಮುಕ್ತ, ಆ ಮಾತುಕತೆ, ಆ ಸಹನೆ ಎಲ್ಲಿಂದ ಬರಬೇಕು? ಪ್ರೀತಿಯ ಸಮಾಧಿಯ ಮೇಲೆ ಗೆಳೆತನದ ಮಂಟಪ ಕಟ್ಟುವುದು ಸಾಧ್ಯವೇ? ನನ್ನೊಳಗಿನ ಈ ಬದಲಾವಣೆ, ಅಪರಿಚಿತ ತಣ್ಣನೆಯ ವರ್ತನೆ ಆಕೆಯನ್ನು ತೀವ್ರವಾಗಿ ತುಂಬ ನೋವು ಮಾಡ್ತಾ ಇರುತ್ತೆ. ಆಕೆಯ ಕಣ್ಣಿನಲ್ಲಿ ಅಸಹಾಯಕತೆ ಮತ್ತು ಬೇಸರ ಎದ್ದು ಕಾಣಿಸ್ತಾ ಇರುತ್ತೆ. ಆದರೆ ಸತ್ಯವನ್ನು ಆಕೆಗೆ ವಿವರಿಸೋದಾದರೂ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಎಂಥ ವಿಚಿತ್ರ ಜೀವನ ನೋಡಿ. ಹತ್ತಿರವಿದ್ರೂ ಕೂಡ ದೂರವಾಗೋ ಒಂದು ಅಂತರ, ಪ್ರೀತಿಸ್ತಿದ್ರೂ ಹೇಳ್ಕೊಳ್ಳಲಾಗದ ಒಂದು ಮೌನ. ಇಬ್ಬರ ನಡುವೆ ಈಗ ಮಾತುಗಳಿಲ್ಲ, ಕೇವಲ ನಿಶ್ಶಬ್ದವಿದೆ. ನಾವಿಬ್ಬರು ಜೊತೆಯಾಗಿಯೇ ಇದ್ದೇವೆ, ಆದರೆ ಕಾಲ ನಮ್ಮಿಬ್ಬರ ನಡುವೆ ಕಣ್ಣಿಗೆ ಕಾಣದ ದೊಡ್ಡ ಗೋಡೆಯೊಂದನ್ನು ಕಟ್ಟಿಬಿಟ್ಟಿದೆ. ಋಣ ಮುಗಿಯಿತು, ಪ್ರೀತಿಯೂ ಮೌನವಾಯಿತು. ಕಣ್ಣೀರಷ್ಟೇ ಈಗ ನಮ್ಮಿಬ್ಬರ ಕತೆಗೆ ಸಾಕ್ಷಿ ಅಂತ ಮೌನವಾದ ಒಂದು ಮಾತನ್ನು ಹೇಳ್ತಾನೆ. ಇದು ಮೌನವಾದ ಮನಸ್ಸು. ಕೆಲವು ನೆನಪುಗಳು ದೂರವಾದರೂ ಮನಸ್ಸಿನಿಂದ ಎಂದಿಗೂ ದೂರವಾಗುವುದಿಲ್ಲ. ಕಾಲ ಕಳೆದರೂ ಅವರ ಜಾಗವನ್ನು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಕೆಲವೊಮ್ಮೆ ವಿಧಿ ಕಸಿದುಕೊಂಡವರ ನೆನಪೇ ನಮ್ಮ ಬದುಕಿನ ಅಮೂಲ್ಯ ಸಂಪತ್ತಾಗುತ್ತದೆ. ಅವರು ನಮ್ಮ ಜೊತೆ ಇದ್ದರೂ ಇಲ್ಲದಿದ್ದರೂ ಅವರ ನೆನಪುಗಳು ಸದಾ ನಮ್ಮ ಹೃದಯದಲ್ಲೇ ಇರುತ್ತದೆ. ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ.